ಡಿಸೆಂಬರ್ 5ಕ್ಕೆ ಹೋಗ್ತೀರಿ ಸರ್ ಅಲ್ಲ ಇವತ್ತು ಯಡಿಯೂರಪ್ಪನವರ ಮನೆಯಲ್ಲಿ ಇವರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕಂತೇಳಿ ಅವತ್ತು ಪಟ್ಟಿಕೊಂಡು ಕೂತಿದ್ದಾರೆ ಒಂದು ಸುಮಾರು 12ಕ್ಕೂ ಹೆಚ್ಚು ಬೆಂಬಲಿಗರು. ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ. ಯತ್ನಾಳ್ರು ಕರ್ನಾಟಕ BJPಯಲ್ಲಿರುವಂಥ ಅತ್ಯಂತ ಜನಪ್ರಿಯ ನೇತಾರರು. 1994ರಲ್ಲಿ ಅವರು ಚುನಾಯಿತ ಪ್ರತಿನಿಧಿ ಆದವರು. 99ರಲ್ಲಿ ಅವರು MP ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದಂಥವರು. ಈ ಭಾಗದಲ್ಲಿ ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿದ್ದಾರೆ. ಅವರು ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಎಲ್ಲ ಕಡೆಯೂ ಕೂಡ ಅಪಾರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡಿರೋ ವ್ಯಕ್ತಿಗಳು. ನಮ್ಮ ಪಕ್ಷಕ್ಕೆ ಒಂದು ಅಸೆಟ್ಟು. ಎಲ್ಲರ ಒಂದು ಶಕ್ತಿ ಒಟ್ಟು ಸೇರಿದಾಗ ಪಕ್ಷ ಬಲಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆ, ನಮ್ಮ ಪ್ರಯತ್ನ ನಡೆದಿದೆ. ಬೇರೆಯವ್ರ ಚಿಂತನೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ರೆಬಲ್ಸ್ ನಾಯಕರು ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧವೇ ಹೋರಾಟ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಇರುವಂಥದ್ದು. ನಮ್ಮ ಯಾವುದೇ ಹೋರಾಟ ಆಗಲಿ, ನಮ್ಮ ಯಾವುದೇ ವೇದಿಕೆಗಳಾಗಲಿ, ಅಲ್ಲಿ ಯಾವ್ದಾದ್ರು ವ್ಯಕ್ತಿಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಅಥವಾ ಧ್ವನಿ ಎತ್ತುತ್ತಾ ಇದ್ದೀವ, ನಾವು ಧ್ವನಿ ಎತ್ತುತ್ತಾ ಇರೋದು, ಹೋರಾಟವನ್ನು ಮಾಡ್ತಾ ಇರೋದು ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧ. ಪದೇ ಪದೇ ಹೇಳ್ತಾರಲ್ಲ ಸರ್ ವಿಜೇಂದ್ರ ಅವ್ರ ಬಗ್ಗೆ ವಾಗ್ದಾಳಿ ನೋಡಿ ಒಂದು ಅವರ ವೈಯಕ್ತಿಕ ವಿಚಾರ ನಿಲುವುಗಳು ಅದು ಬೇರೆ. ಆದರೆ ಈಗ ನಡೀತಾ ಇರುವಂಥ ಹೋರಾಟ ಅದು ಕೇವಲ ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧಕ್ಕೆ ಸೀಮಿತವಾಗಿದೆ. ಹೈಕಮಾಂಡ್ ಏನಾದರೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.